ಇನ್ನು ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆ. ನಿಮ್ಗೆಲ್ಲರಿಗೂ ತುಂಬಾ ಸ್ಪೆಷಲ್ ಆಗಿ ನಮ್ಮನೆ ಯಾರ ಮನೇಲಿ ಇರೋ ತರದು ನಮ್ಮ ಮನೇಲಿ ಇರಬಾರ್ದು ಅನ್ನೋ ತರ ಒಂದು ಯುನಿಕ್ ಥೀಮ್ ಇರುತ್ತೆ ನಿಮ್ಗೆ. ಸೊ ಆ ತರ ಐಟಮ್ಸ್ ಎಲ್ಲ ಬೇಕು ಅಂತಂದ್ರೆ ಆದಷ್ಟು ಬೇಗ ನಮ್ಮ MS ಕ್ರಿಯೇಷನ್ಗೆ ವಿಸಿಟ್ ಮಾಡಿ. ನಮ್ಮಲ್ಲಿ ವರಮಹಾಲಕ್ಷ್ಮಿಗೆ ಬೇಕಾಗುವಂತ ಪ್ರತಿಯೊಂದು ಐಟಮ್ A to Z, ಅಂದ್ರೆ ಒಂದು ದೇವಿನ ಅಲಂಕಾರ ಮಾಡ್ಬೇಕಂತಂದ್ರೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಮತ್ತೆ ಸೈಡ್ಸ್ ದೀಪ ಕಟ್ಟೋದಾಗಿರ್ಬೋದು, ರಂಗೋಲಿಗಳು, ಸೊ ಅದಕ್ಕೆ ಏನೇನ್ ಬೇಕೋ ಬಾಗಿಲ್ಗೆ ತೋರಣಗಳು ಎಲ್ಲಾನು ನಮ್ಮ MS ಕ್ರಿಯೇಷನ್ ಅಲ್ಲಿ ನಾವೇ ಮ್ಯಾನುಫ್ಯಾಕ್ಚರರ್ ಮಾಡಿ ಹೋಲ್ಸೇಲು ಮತ್ತೆ ರಿಟೇಲು ಎಲ್ಲಾ ತರ ಇಲ್ಲಿ ಲಭ್ಯ ಇರುತ್ತೆ. ಸೊ ಅದು ಈ 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ವರಮಹಾಲಕ್ಷ್ಮಿವರೆಗೂ ನಿಮ್ಗೆ ಕಲೆಕ್ಷನ್ಸ್ ಸಿಗುತ್ತೆ. ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ಸಿಗುತ್ತೆ. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ ನಮ್ಮ ಹತ್ರ, ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರರ್ಸ್. ಸೊ ನಾವು ಹೋಲ್ಸೇಲ್ ಸಪ್ಲೈ ಇರುತ್ತೆ, ರಿಟೇಲ್ ಕೂಡ ಸಪ್ಲೈ ಇರುತ್ತೆ. ಒಂದು ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ ಮಾಡೋಣ ಅಂತ ಇದೀವಿ. 1000 rupees ಈಚ್ ಮೆಂಬರ್ ಆಗಿರುತ್ತೆ. ಅಂದ್ರೆ ಜೂನ್ 22 ಇರುತ್ತೆ. 22 11 ಗಂಟೆಯಿಂದ ಸಾಯಂಕಾಲ 4 ಅಥವಾ 5 ಗಂಟೆಗೆ ಆಗೋಗುತ್ತೆ. 4 ತರದ ಸೀರೆ ಡ್ರೇಪಿಂಗ್ ಇರುತ್ತೆ. ಸಿಟ್ಟಿಂಗ್ ಇರುತ್ತೆ, ದರ್ಬಾರ್ ಸ್ಟೈಲ್ ಇರುತ್ತೆ, ಮತ್ತೆ ಪದ್ಮಾಸನ ಸ್ಟೈಲ್ ಇರುತ್ತೆ, ಡಬಲ್ ಫೋಲ್ಡ್ ಇರುತ್ತೆ. ಇದು MS ಕ್ರಿಯೇಷನ್ ಇಂದ ನಡೀತಾ ಇರೋದು. ಇದು ಬಂದ್ಬಿಟ್ಟು HAL ಓಲ್ಡ್ ಏರ್ಪೋರ್ಟ್ ರೋಡ್, ಬ್ಯಾಂಗ್ಳೂರಲ್ಲಿ ಇದೆ. ರಾಜೇಶ್ವರಿ ಥಿಯೇಟರ್ ಬ್ಯಾಕ್ ಸೈಡ್ ಇರುತ್ತೆ. ಈ ಸಲ ಸ್ಪೆಷಲ್ ಥೀಮ್ ಅಂತಂದ್ರೆ ಅಂದ್ರೆ ಕ್ಯಾರಿಯಬಲ್. ಇವಾಗ ಎಲ್ಲಾರು ದರ್ಬಾರ್ ಸ್ಟೈಲ್ ಅಲ್ಲಿ ಉಡಿಸ್ತಾರೆ, ಬಟ್ ಊರುಗಳಿಂದ ಊರಿಗೆ ತಗೊಂಡ್ ಹೋಗಕ್ಕೆ ಕಷ್ಟ ಆಗತ್ತೆ. ಇದೇನಿಲ್ಲ, ಆರಾಮಾಗಿ ಒಂದು ಕ್ಯಾರಿ ಬ್ಯಾಗ್ ತಗೊಂಡೋದಂಗ್ ತಗೊಂಡೋಗ್ಬೋದು. ಎಲ್ಲಾರ ಹತ್ರ ಸ್ಟ್ಯಾಂಡ್ ಇದ್ದೇ ಇರುತ್ತೆ. ಆ ಸ್ಟ್ಯಾಂಡ್ ಗೆ ನಾವು ಈ ಸಲ ದರ್ಬಾರ್ ಸ್ಟೈಲ್ ಉಡ್ಸಿದೀವಿ. ಅವ್ರದೇ ಕಾಲು ಕೈಯಲ್ಲಿ ಈಸಿಯಾಗಿ ಉಡಿಸ್ಬೋದು, ಅಂದ್ರೆ ಈಸಿಯಾಗಿ ತಗೊಂಡ್ ಹೋಗ್ಬೋದು. ಸೊ ಈ ಸಲ ಸ್ಪೆಷಲ್. ಇನ್ನ ಪದ್ಮಾಸನ ಹಾಕೊಂಡ್ ಕೂತಿರೋದು, ಇನ್ನ ಮಾಮೂಲಿ ಸಿಟ್ಟಿಂಗ್ ಲಕ್ಷ್ಮಿ ತರ ಇರೋದು ನೋಡಿ. ಇದು ನಾವು ನಮ್ಮ ಸ್ಟ್ಯಾಂಡ್ ಗೆ ಸೀರೆ ಉಡ್ಸಿರೋದು. ನಾವೇ ಇದೇ ರೀತಿ ಕ್ಲಾಸಸ್ ಅಲ್ಲಿ ಕೂಡ ಹೇಳ್ಕೊಡ್ತೀವಿ, ಈ ರೀತಿ ಯಾವ ರೀತಿ ಮಾಡೋದು ಅಂತ. ಮತ್ತೆ ಇದಕ್ಕೆ ಹಾಕಿರೋ ಪ್ರತಿಯೊಂದು ಐಟಮು ನಮ್ಮಲ್ಲೇ ಸಿಗುತ್ತೆ. ಸೊ ಈ ಮೊಗ್ಗಿನ ಜಡೆ ಆಗ್ಬೋದು, ಸೈಡ್ ತೋಮ ಆಗ್ಬೋದು, ಆಮೇಲೆ ಚತುರ್ಭುಜ ಹ್ಯಾಂಡ್ಸ್ ಲೆಗ್ಸ್ ಆಗ್ಬೋದು, ಫೇಸು, ಪ್ರಭಾವಳಿ. ಅದು ಪ್ರಭಾವಳಿ ಬಂದು ಎಲೆಕ್ಟ್ರಿಕ್ದು ಲೈಟ್ಸ್ ಎಲ್ಲ ಬರುತ್ತೆ ಹಾಕಿದಾಗ. ಮತ್ತೆ ಸ್ಯಾರಿ ಉಡ್ಸೋದು, ತೋಮಾಲೆಗಳು, ನೆಕ್ಲೆಸ್, ಪ್ರತಿಯೊಂದು ಇದಕ್ಕೆ A to Z. ಹಿಂಗೆ ಐಡಲ್ ಕೂಡ ನಾವು ಸೇಲ್ ಮಾಡ್ತೀವಿ. ಇಲ್ಲಾಂದ್ರೆ ನೀವು ನಾವೇ ಮಾಡ್ಕೊಳ್ತೀವಿ ಅಂತಂದ್ರೆ ಅದನ್ನು ಕಲಿಸ್ಕೊಡ್ತೀವಿ. ಸೊ ಎಲ್ಲಾ ತರ ಆಪ್ಷನ್ಸ್ ಇದ್ರಲ್ಲಿ ಸಿಗುತ್ತೆ ನೋಡಿ. ನಮ್ಮ ಮೇನ್ ಅಟ್ರಾಕ್ಷನ್ MS ಕ್ರಿಯೇಷನ್ ಅಟ್ರಾಕ್ಷನ್ ಅಂದ್ರೆ ಫೇಸಸ್. ಇದೆಲ್ಲ ಫೈಬರ್ ಫೇಸಸ್ ಆಗಿರುತ್ತೆ. ಸೊ ಈ ಸಲ ವೇರಿಯಂಟ್ ಆಗಿ ಬಂದಿರುತ್ತೆ, ತುಂಬಾ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಇರುತ್ತೆ. ಸೊ ನಮ್ಮ ಹತ್ರ 3000ದಿಂದ 1500ದಿಂದ 3000 ಒಳಗಡೆನೆ ಫೇಸ್ಗಳು ಸಿಗುತ್ತೆ. ಇದು ಮೊಗ್ಗು ಲಕ್ಷ್ಮಿ, ಇದು ದೊಡ್ಡದು. ಮತ್ತೆ ಇದ್ರ ಮೇಲೆ ಇರೋದು ಬಂದ್ಬಿಟ್ಟು ಸ್ವರ್ಣ ಲಕ್ಷ್ಮಿ. ಮತ್ತೆ ಇದು ಚಿಕ್ಕದು ಸೈಜ್ ಅಲ್ಲಿ ಇರುತ್ತೆ. ಮತ್ತೆ ಪ್ಲೇನ್ ಆರ್ಚ್ ಇರುತ್ತೆ. ಇದರಲ್ಲಿ ಅಲಂಕಾರ ಆಗಿರೋದು ಇರುತ್ತೆ, ಮತ್ತೆ ಕೊಂಡೆ ಅಲಂಕಾರ ಆಗಿರೋದು ಇರುತ್ತೆ. ಮತ್ತೆ ಗೌರಿ, ಇದು ಗೌರಿ. ಇದು ಮುತ್ತು ಲಕ್ಷ್ಮಿ ಅಂತ ಹೇಳ್ತೀವಿ. ನೀವ್ ಫೋನ್ ಮಾಡಿದಾಗ ನಮ್ಗೆ ಇಂಥದ್ದು ಅಂತ ಹೆಸರು ಹೇಳಿದಾಗ ನಮ್ಗೆ ಅಂತದ್ ಎತ್ಕೊಡಕ್ಕೆ ಸರಿ ಹೋಗುತ್ತೆ. ಮತ್ತೆ ಅಷ್ಟಲಕ್ಷ್ಮಿಗಳು ಫುಲ್ಲು, ಮತ್ತೆ ವಿಷ್ಣು ಚಿಕ್ಕದು, ಆಮೇಲೆ ವಿಷ್ಣು ದೊಡ್ಡದು ಸಿಗುತ್ತೆ. ಮತ್ತೆ ಗೌರಿ ಆಫ್ ಬಾಡಿನೇ ಸಿಗುತ್ತೆ, ಅದ್ರಲ್ಲೂ ಲಕ್ಷ್ಮಿನೂ ಸಿಗುತ್ತೆ ಆಫ್ ಬಾಡಿ. ಈ ಕಡೆ ಆಫ್ ಬಾಡಿ ಇದೆ. ಹೌದು, ಇದು ಲಕ್ಷ್ಮಿ. ಅಂದ್ರೆ ಲಕ್ಷ್ಮಿಗೆ ಕೂದಲು ಬಿಟ್ಕೊಂಡಿರ್ತಾರೆ, ಅವರು ಗಂಟು ಹಾಕೊಂಡಿರ್ತಾರೆ ಗೌರಿ. ಎಲ್ಲ ಸೈಜು ಸಿಗುತ್ತೆ ಸರ್ ನಮ್ದು ಬಾಡಿಯಲ್ಲಿ, ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ಫೈಬರ್ ಇದಿರತ್ತೆ, ಲೋಟಸ್ ಇರುತ್ತೆ, ಎಲಿಫೆಂಟ್ಸ್ ಇರುತ್ತೆ. ಸೊ ನೋಡಿ, ಈ ಸಲ ಮೇಲ್ ಬಂದಿರೋ ಆರ್ಚ್ ಬಂದ್ಬಿಟ್ಟು ಒರಿಜಿನಲ್ ಪೀಕಾಕ್ ಫೆದರ್ಸ್ ಕೊಟ್ಟು ಫೈಬರ್ ಅಲ್ಲಿ ಮಾಡಿರೋದು, ಫೋಲ್ಡೇಬಲ್ ಆಗಿರುತ್ತೆ. ಸೊ ನೀವು ಸಣ್ಣ ಜಾಗದಲ್ಲಿ ಕೂಡ ನೀವು ಇಟ್ಕೋಬಹುದಾಗುತ್ತೆ. ಮತ್ತೆ ಬ್ಯಾಕ್ ಡ್ರಾಪ್ಸ್ ಇರುತ್ತೆ, ಪಿಲ್ಲರ್ಸ್ ಇರುತ್ತೆ, ಬಾಳೆ ಗಿಡ ಇರುತ್ತೆ, ಬಾಳೆ ಗಿಡ ವಿತ್ ಪಿಲ್ಲರು ಎಲ್ಲ ಸಿಗುತ್ತೆ, ಬಾಳೆಹಣ್ಣು ಎಲ್ಲ ಸೇರಿಸಿ ಸಿಗುತ್ತೆ. ಇದೆಲ್ಲ ಆಫ್ ಬಾಡಿಗಳು. ನಿಮ್ಗೆ ಸೈಜ್ ವೇರಿಯಂಟ್ ಆಗಿ ವಿಷ್ಣುನು ಸಿಗುತ್ತೆ, ಲಕ್ಷ್ಮಿನೂ ಸಿಗುತ್ತೆ. ತುಂಬಾ ಚಿಕ್ಕದು ಸಿಗುತ್ತೆ, ಚಿಕ್ಕ ಮನೆಗಳಿರೋರ್ಗೆ ಚಿಕ್ಕದು ಸಿಗುತ್ತೆ, ದೊಡ್ಡದಾಗಿರೋರ್ಗೆ ದೊಡ್ಡದು ಸಿಗುತ್ತೆ. ವಿತೌಟ್ ಸ್ಯಾರಿನೂ ಸಿಗುತ್ತೆ, ಪ್ಲೈನ್ ಸ್ಟ್ಯಾಂಡು ಸಿಗುತ್ತೆ. ಸೊ ಎಲ್ಲಾ ರೀತಿ ಅವೈಲಬಿಲಿಟಿ ಇರುತ್ತೆ. ಈ ವರ್ಷದಲ್ಲಿ ತುಂಬಾ ಮಾಡಿಫಿಕೇಶನ್ ಮಾಡಿರ್ತಿರೋ ಕೈ ಕಾಲು ಚತುರ್ಭುಜ ಹ್ಯಾಂಡ್ಸ್ ಅಂತ ಹೇಳ್ತಾರೆ ನೋಡಿ. ಈ ವರ್ಷ ಒರಿಜಿನಲ್ ಅಂದ್ರೆ ಪಂಚಲೋಹದ ಕಾಲುಂಗ್ರ ಹಾಕಿರ್ತೀವಿ, ಪಂಚಲೋಹದ ಗೆಜ್ಜೆ ಹಾಕಿರ್ತೀವಿ. ನಾವು ಗೋಲ್ಡ್ ಕಲರ್ ಗೆಜ್ಜೆನ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಬೆಳ್ಳಿನೇ ಪ್ರಾಮುಖ್ಯತೆ ದೇವ್ರಿಗೆ ಅಂತಾರೆ. ಆಮೇಲೆ ಇನ್ನೊಂದು ಗೋಲ್ಡ್ ಕಾಲ್ಗೂ ಹಾಕೋದಿಲ್ಲ ಅಂತಾರೆ, ಆದ್ರಿಂದ ನಾವು ಬೆಳ್ಳಿನೇ ತಗೊಂಡಿದೀವಿ. ಬೆಳ್ಳಿ ಗೆಜ್ಜೆ ಮತ್ತೆ ಬೆಳ್ಳಿ ಕಾಲುಂಗ್ರನ ಈ ಸಲ ಹೈಲೈಟ್ ಆಗಿ ತಗೊಂಡಿದೀವಿ. ಮತ್ತೆ ಕೈಗಳಲ್ಲೂ ಅಷ್ಟೇ ಒರಿಜಿನಲ್ ಬಳೆ ಹಾಕಿದೀವಿ. ಒರಿಜಿನಲ್ ಬಳೆ, ಬ್ಯಾಕ್ ಹ್ಯಾಂಡ್ಗೂ ಅಷ್ಟೇ ಒರಿಜಿನಲ್ ಬಳೆ ಇರುತ್ತೆ. ಸೊ ಆಮೇಲೆ ಬ್ಲೌಸು ಅಷ್ಟೇ
ಫುಲ್ ಡಿಫ್ರೆಂಟ್. ಇದು ಡಿಟ್ಯಾಚಬಲ್ ಆಗಿರುತ್ತೆ Okay. ಬ್ಯಾಕ್ ಹ್ಯಾಂಡ್. ಹ್ಮ್ ಮತ್ತೆ ಬ್ಲೌಸ್ ಪೀಸ್ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ ಹ್ಮ್ ಹ್ಮ್. ಈ ರೀತಿ ಎಲ್ಲ ಕೊಟ್ಟಿರ್ತೀವಿ. Okay. ಸೊ ಈ ಸಲ ತುಂಬಾ ಚೆನ್ನಾಗಿ, ಆಮೇಲೆ ಗ್ರ್ಯಾಂಡ್ ಸ್ಟೋನ್ಸ್ ಇರೋದು ಹಾಕಿರ್ತೀವಿ ಹ್ಮ್ ಹ್ಮ್ ಹ್ಮ್. ನೋಡಿ. ಈ ರೀತಿ ಈ ಸಲ ಗೆಜ್ಜೆ ಇರತ್ತೆ ನೋಡಿ, ಇದು ಗೆಜ್ಜೆ ಇರತ್ತೆ. ಹ್ಮ್ ಹ್ಮ್. ನೀವು ಬೇಕಾದ್ರೆ ಓಪನ್ ಮಾಡ್ಕೋಬಹುದು, ಹ್ಮ್ ಹ್ಮ್. ಬೇಕಾದ್ರೆ ಹಾಕೊಳ್ಳಬಹುದು. ಬಟ್ ಏನಂದ್ರೆ ಇದು ನೀವು ಹಾಕಿದ ತಕ್ಷಣ ಕವರ್ ಅಲ್ಲೇ ಹಾಕಿಡ್ಬೇಕು. ಹ್ಮ್ ಹ್ಮ್. ಯಾಕಂದ್ರೆ ಬೆಳ್ಳಿನೇ ಕಪ್ಪಾಗತ್ತೆ, ಇದು ಕಪ್ಪಾಗೆ ಆಗತ್ತೆ. ಹ್ಮ್. ಪಂಚಲೋಹದಲ್ವಾ, ಕಪ್ಪಾಗತ್ತೆ. ನೀವು ಕಪ್ಪಾಗಿದ ಪಕ್ಷದಲ್ಲಿ 50-100 ಕೊಟ್ರೆ ನಿಮಗ್ ಪಾಲಿಶ್ ಮಾಡಿ ಕೊಡ್ತಾರೆ. Okay. ಇಲ್ಲ ನೀವು ಕವರ್ ಅಲ್ಲೇ ಹಾಕ್ಬಿಟ್ಟು ಇಟ್ಬಿಟ್ರೆ ನೀವು ಆಗಿದ ತಕ್ಷಣ ಇದು ಹಿಂಗೆ ಇರುತ್ತೆ, ಏನು ಆಗೋದಿಲ್ಲ. ವರ್ಷಾನ್ಗಟ್ಲೆ ಆದ್ರೂ ಏನಾಗಲ್ಲ. ಈ ವರ್ಷದ ಎಲಿಫೆಂಟ್ಸ್ ಚಿಕ್ಕದು ಇದೆ, ದೊಡ್ಡದು ಇದೆ, ತುಂಬಾ ದೊಡ್ಡದು ಇದೆ. 3 ಸೈಜಸ್ ಸಿಗುತ್ತೆ. Okay. ಎಲ್ಲ ನಿಮ್ ಬಡ್ಜೆಟ್ ವೈಸ್ ಫ್ರೆಂಡ್ಸ್, 350 ಹಿಡಿದು 500 ರೂಪಾಯಿ ಆ ರೀತಿ ಆ ತರ ಜೋಡಿಗೆ. Okay. ಮತ್ತೆ ಪಿಲ್ಲರ್ಸ್ ಹ್ಮ್ ಹ್ಮ್. ಈ ಸಲ ಅಟ್ರಾಕ್ಷನ್ ಹ್ಮ್. ಬೋತ್ ಪೀಕಾಕ್ ಹ್ಮ್ ಹ್ಮ್. ಅಂದ್ರೆ ನಿಮ್ಗೆ ಜೋಡಿ ಬರುತ್ತೆ. ಇದು Okay. ಒರಿಜಿನಲ್ ಫೆದರ್ಸ್ ಮತ್ತೆ ಫೈಬರ್ Okay. ಪೀಕಾಕ್ಸ್, ಮತ್ತೆ ಪೀಕಾಕ್ ಲೋಟಸ್, ಫೈಬರ್ ಲೋಟಸ್. ಹ್ಮ್ ಹ್ಮ್. ಮತ್ತೆ ಇದು ಪಿಲ್ಲರ್, ಬಾಳೆ ಗಿಡ ಸಿಗಿಸ್ಕೋಬಹುದು, ಮತ್ತೆ ಡೆಕೋರೇಷನ್ ಆಗಿ ಯೂಸ್ ಮಾಡಬಹುದು. ಹ್ಮ್ ಹ್ಮ್. ಪ್ರಭಾವಳಿ, Okay. ಸ್ಮಾಲ್ ವಾಸಸ್, ಹ್ಮ್ ಹ್ಮ್. ಮತ್ತೆ ಇದು ದೀಪದ ಕಟ್ಟೋದು. Okay. ಹಾಗೆ ನಮ್ಮ ಬೆಳ್ಳಿ ಮುಖವಾಡಗಳಿಗೆ ಹ್ಮ್. ಆ, ಮೇಲೆ ಕೊಂಡೆ ಅಲಂಕಾರ, Okay. ಮತ್ತೆ ಕಳ್ಶಕ್ಕೂ ಹಾಕೋಬಹುದು ಅದೇ ರೀತಿ ಕೊಂಡೆನ. Okay. ಮತ್ತೆ ಇದೆಲ್ಲ ದೀಪಗಳಿಗೆ ಕಟ್ಟೋದು. ನಾವೆಲ್ಲ ಒಂದೊಂದು ಡಿಸ್ಪ್ಲೇ ಇಟ್ಟಿರ್ತೀವಿ ನೋಡಿ. ಈ Okay. ರೀತಿ ಇರುತ್ತೆ. ಒಂದು ಹ್ಮ್. ಪೀಕಾಕ್ ಸಿಸ್ಟಮ್, ಈ ತರ ಒಂದು ಪೀಕಾಕು, ಹ್ಮ್ ಹ್ಮ್. ಮತ್ತೆ ವಳ್ಳಿ ಸುಬ್ರಹ್ಮಣ್ಯ, ಹ್ಮ್ ಹ್ಮ್. ವಿಷ್ಣು ಲಕ್ಷ್ಮಿ, ಹ್ಮ್ ಹ್ಮ್. ಡ್ರಾಪ್ಸ್, ಮತ್ತೆ ಲಕ್ಷ್ಮೀ ನಾರಾಯಣ, Okay. ಲೋಟಸ್ ಥೀಮು. ಹ್ಮ್ ಹ್ಮ್. ಈ ಇದೆಲ್ಲ ರೀತಿ ದೀಪ ಎಲ್ಲ ಕಟ್ಟೋದು. ಎಲ್ಲ ದೀಪಗಳು ಕಟ್ಟೋದೆ. Okay. ನೀವೆಲ್ಲ ಯಾವ ರೀತಿ ಬೇಕಾದ್ರೂ ಇದ್ ಮಾಡ್ಕೋಬಹುದು. ಮತ್ತೆ ಅಷ್ಟಲಕ್ಷ್ಮಿ ಇದಿರತ್ತೆ, ಶ್ರೀಚಕ್ರ ಇರತ್ತೆ. Okay. ಇದೆಲ್ಲ ಫೋಮು ವಾಷೇಬಲ್ ಇರುತ್ತೆ. Okay. ಮತ್ತೆ ಈ ತರ ಹಾರಗಳಿರುತ್ತೆ, ಮತ್ತೆ ಸ್ಟ್ಯಾಂಡ್ ಇರುತ್ತೆ, ಸ್ಯಾರಿ ಸ್ಟ್ಯಾಂಡ್. ಈ ಸಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಸಿದೀವಿ, ಯಾರಿಗೂ ಕಷ್ಟ ಆಗ್ಬಾರ್ದು ಅನ್ನೋ ತರ ಮಾಡ್ಸಿದೀವಿ. ಅಂದ್ರೆ ಯಾವ ತರ ಅದು? ಕೈಗಳೆಲ್ಲ ಕೂರ್ಸಕ್ಕೆ ತುಂಬಾ ಜನಕ್ಕೆ ಬರ್ತಾ ಇರ್ಲಿಲ್ಲ. ಹ್ಮ್ ಹ್ಮ್. ಕೈಗಳು ಕಾಲ್ಗಳು ಕೂರ್ಸಕ್ಕೆ ತುಂಬಾ ಈಸಿಯಾಗಿ ಮಾಡಿದೀವಿ. Okay. ಈ ತರ ಎಕ್ಸ್ಟ್ರಾ ಒಂದ್ ಫಿಟ್ಟಿಂಗ್ಸ್ ಇಂದ ಹ್ಮ್. ನಾವು ಸ್ಟ್ಯಾಂಡ್ ನ ಇದ್ ಮಾಡ್ಕೊಂಡು, ನೀವು ಓಲ್ಡ್ ಸ್ಟ್ಯಾಂಡ್ ಇದ್ರೆ ಕೂಡ ನೀವು ಇದನ್ನ ಹಾಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. Okay. ನಮ್ದೇ ಹತ್ರ ಸ್ಟ್ಯಾಂಡೇ ತಗೋಬೇಕಂತ ಏನಿಲ್ಲ. ಮತ್ತೆ ಬಾಳೆ ಗಿಡ ಸಿಗತ್ತೆ, ಬಾಳೆ ಗಿಡ ವಿತ್ ಬನಾನಾ ಸಿಗತ್ತೆ. Okay. ನೋಡಿ, ಈ ವರ್ಷದ ಸ್ಪೆಷಲ್ ಅಂತಂದ್ರೆ ಪೀಕಾಕ್ ಫೆದರ್ಸ್ ಇಂದ ಮಾಡಿರೋದು, ಪೀಕಾಕ್ಸ್ ಹಾಕಿ ಮಾಡಿರೋದು. 1 ಮೀಟರ್ ಇರುತ್ತೆ, ಹ್ಮ್. 2 ಮೀಟರ್ ಸಿಗುತ್ತೆ, Okay. ಡೋರ್ ಸೆಟ್ ಸಿಗುತ್ತೆ. Okay. ಸೊ ಇದ್ರಲ್ಲಿ ಎಲ್ಲಾ ತರನು ಮಾಡಿದೀವಿ. ಪೀಕಾಕ್ ಫೆದರ್ಸ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ತರನು ಮಾಡಿದೀವಿ. ನೋಡಿ, ಇದು ಇವಾಗ ನೀವು ತೋರಿಸ್ತಾ ಇರೋದು 1 ಮೀಟರ್, Okay. ಅದ್ರಲ್ಲೇ 2 ಮೀಟರ್ಸ್ ಇರುತ್ತೆ. Okay. ಸರ್ ತುಂಬಾ ಲಿಮಿಟೆಡ್ ಸ್ಟಾಕ್ಸ್ ಅಲ್ಲೇ ಮಾಡೋದು, ಯಾಕಂದ್ರೆ ಹೆವಿ ಕಾಸ್ಟ್ ಆಗುತ್ತೆ ಇದು. Okay. ಸೊ ನಮಗೂ ಹೆಂಗ್ ಮೂವಿಂಗ್ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ನೀವು 1 ಮಂತ್ ಬಿಫೋರ್ ನೀವು ಬಂದು ಆರ್ಡರ್ ಕೊಟ್ರೆ ನಿಮ್ಗೆ ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ ನಾವು ಕೊಡೋಕೆ ಆಗತ್ತೆ. Okay. ಇದ್ರಲ್ಲೇ ಡೋರ್ ಸೆಟ್ಸ್ ಇರುತ್ತೆ ನೋಡಿ. ಹ್ಮ್ ಹ್ಮ್. ಈ ತರ ಡೋರ್ ಸೆಟ್ ಫುಲ್ ಬರುತ್ತೆ. Okay. ಇದ್ರದ್ದೇ ಬಂದು ಈ ತರ ಫೆದರ್ಸ್ ಇಲ್ಲಿ ಸೆಂಟರ್ ಪೀಸ್ ಇರುತ್ತೆ. Okay. Okay. ಸೊ ಅದೇ ರೀತಿ ಈ ತರ ಬರುತ್ತೆ. So ಇದು ಪಿಕಾಕ್ ಫೆದರ್ ಸ್ವಲ್ಪ ಕಾಸ್ಟ್ಲಿ ವೈಸ್ ಇರುತ್ತೆ, ಯಾಕಂದ್ರೆ ಪೀಕಾಕ್ ಫೆದರ್ ಇವತ್ತು ಬ್ಯಾಂಗ್ಳೂರಲ್ಲಿ ಈಚ್ ಫೆದರ್ 10 ರೂಪೀಸ್ ಇದೆ. ಸ್ವಲ್ಪ ಯೂನಿಕ್ ಆಗಿರ್ಬೇಕು, ಸ್ವಲ್ಪ ಚೆನ್ನಾಗಿರ್ಬೇಕು, ಸ್ಪೆಷಲ್ ಆಗಿರ್ಬೇಕು ಅಂತ ಇದರಲ್ಲಿ ಇವಾಗ ಬ್ರೈಡಲ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಮದ್ವೆ ಗಂಡು ಮದ್ವೆ ಹೆಣ್ಣು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆ ತರ ಒಂದ್ ಸಿಸ್ಟಮ್ ಅಲ್ಲಿ ಈ ಸಲ ಎಲ್ಲ ಪೀಕಾಕ್ ಫೆದರ್ಸ್ ಥೀಮ್ ಅಲ್ಲೇ ಮಾಡಿದೀವಿ. ಅದೇ ರೀತಿ ನೋಡಿ, ಸೈಡ್ ಅಲ್ಲಿ ನಿಲ್ಸಕ್ಕೆ ಇದು, ಮತ್ತೆ ಸಿಂಗಲ್ ಸ್ಟೆಪ್ ಹಾಕಿ ಸ್ಯಾರಿ ಉಡ್ಸಿರೋದು. ಆಮೇಲೆ ಈ ಸಲ ಈ ತರ ಮೊಗ್ಗಿನ ಜಡೆ ಮಾಡಿದೀವಿ. ಆ ತರ ಮೊಗ್ಗು ಬೇರೆ ಇರುತ್ತೆ. ಇದು ಈ ತರ ಮ್ಯಾಟ್ ಅಲ್ಲಿ ಮೊಗ್ಗಿನ ಜಡೆ ಬರುತ್ತೆ. ಆಮೇಲೆ ಈ ಸಲ ಅಷ್ಟಲಕ್ಷ್ಮಿ ಥೀಮು, ಚಿಕ್ಕದ ಅಷ್ಟಲಕ್ಷ್ಮಿ, ಚಿಕ್ಕ ಜಾಗ ಇರೋರ್ಗೆ ಅಷ್ಟಲಕ್ಷ್ಮಿ. ಮತ್ತೆ ನೋಡಿ, ಈಗ ಅಷ್ಟಲಕ್ಷ್ಮಿನ ಹೆಂಗಿಡ್ಬೇಕು ಅಂತ ಗೊತ್ತಿರಲ್ಲ ಚಿಕ್ಕ ಚಿಕ್ಕದಾಗಿ ತಗೊಂಡಿರೋರ್ಗೆ. ಈ ರೀತಿನೂ ಈ ತರ ಇಟ್ಟು ನೀವು ಇಲ್ಲೆಲ್ಲ ಆರ್ತಿ ಇಟ್ಕೊಂಡ್ ಮಾಡ್ಬೋದು ಡೈರೆಕ್ಟ್ ಆಗಿ. ಅದೇ ರೀತಿ ದಶಾವತಾರ ಇರುತ್ತೆ ನೋಡಿ. ಇದೇ ರೀತಿ ಪೀಕಾಕು ದೀಪಕ್ ಕಟ್ಟೋದಿರುತ್ತೆ, ಅದ್ರ ಕೆಳಗಡೆ ಕೂರ್ಸೋದು ಇರುತ್ತೆ. ಸೊ ಇಲ್ಲಿ ಏನೇನ್ ಇರುತ್ತೋ ನಮ್ದು ಡಿಸ್ಪ್ಲೇ ಅಲ್ಲಿ ಪ್ರತಿಯೊಂದು ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ. ಹಾಗೆ ಮೇಲೆ ಎಲಿಫೆಂಟ್ಸ್, ಅದು ದೊಡ್ಡ ಎಲಿಫೆಂಟ್ಸ್ 3rd ಸೈಜ್, ಅದು ಶಂಕು ಚಕ್ರನಾಮ ನೋಡಿ. ಇದೆಲ್ಲ ಸೇರಿ ಬಾಗಿಲುಗಳಿಗೆ ಅಂಟಿಸೋದು, ಎಲ್ಲ ಒಂದೇ ಕಡೆ ಇಟ್ಟಿರ್ತೀವಿ. ಎಲ್ಲ ಬಾಗಿಲುಗಳಿಗೆ ಸೈಡ್ ಹೊಸಲ್ಗೆ ಅಂಟಿಸೋದು. ಇದು ತೋರಣ ವಾಷೇಬಲ್ ಇರುತ್ತೆ. ಆಮೇಲೆ ಹಿಂದೆ ದೇವ್ರ ಮನೆಗೂ ಎಲ್ಲಾದ್ರೂ ಫ್ರಂಟ್ ಡೋರು, ದೇವ್ರ ಮನೆ ಎಲ್ಲಿಗ್ ಬೇಕಾದ್ರೆ ತಗೋಬಹುದು. ಇನ್ನ ಹಿಂದೆ ಇರೋದು ಬ್ಯಾಕ್ ಡ್ರಾಪ್ಸ್, ಅದು ಸೆಕೆಂಡ್ ಟೈಪ್ ಬ್ಯಾಕ್ ಡ್ರಾಪ್ ಇರುತ್ತೆ. ಬಾಗಿಲುಗಳಿಗೆ ನೀವ್ ಯಾವ ರೀತಿ ಹಾಕ್ಬೋದು ಅಂತ ನಾವು ಅಂದಾಜ್ ಒಂದ್ ಸ್ವಲ್ಪ ನಿಮ್ಗೆ ಸ್ಯಾಂಪಲ್ ಅಂತ ಹಾಕಿರ್ತೀವಿ. ಇದು ಪೀಕಾಕ್ ಟೈಪ್ ಅಲ್ಲೇ ಇರುತ್ತೆ. ಇದು ಇನ್ನೊಂಥರ ಎಲ್ಲ ವಾಷೇಬಲ್ ಇರುತ್ತೆ. ನಮ್ಮ ಹತ್ರ ಏನೇ ಸಿಕ್ಕಿದ್ರು 99% ವಾಷೇಬಲ್ ಇರುತ್ತೆ. ಒಂದ್ಸರಿ ತಗೊಂಡ್ರೆ ಏನು ನೀವು ತುಂಬಾ ಇದಾದಾಗ ನೀವು ಯಾವ ರೀತಿ ವಾಶ್ ಮಾಡೋದಂತ ನಾವು ಪ್ರೋಸೆಸ್ ಹೇಳ್ಕೊಡ್ತೀವಿ.
ಸೊ ಲಕ್ಷ್ಮೀನಾರಾಯಣ ಇದು ಕೂಡ ನಮ್ಮ ಹತ್ರನೇ ಸಿಗುತ್ತೆ. ಓಕೆ. ಸತ್ಯನಾರಾಯಣ ಪೂಜೆ ಆಗ್ಬೋದು, ಬೇರೆ ಲಕ್ಷ್ಮಿ ಇದು ಇಡೋರು ಪದ್ಧತಿ ಇರೋರು, ಅದೇ ತರ ಅದಕ್ಕೆ ಎಲ್ಲ ಫುಲ್ ಸೆಟಪ್ಸ್ ಸಿಗುತ್ತೆ ನಮ್ಮಲ್ಲೇ. ಓಕೆ. ಮತ್ತೆ ಇನ್ನೊಂದ್ ಟೈಪ್ ಲೋಟಸ್ ಬ್ಯಾಕ್ ಡ್ರಾಪ್ಸ್, ಓಕೆ. ಮತ್ತೆ ಶೋ ಪೀಸ್, ಫೌಂಟೈನ್ ಟೈಪ್ ಶೋ ಪೀಸ್, ಅದ್ರಲ್ಲೂ ದೀಪ ಇಟ್ಕೋಬಹುದು. ನೋಡಿ ಇದು ದೀಪ ಸ್ಟ್ಯಾಂಡ್. ಆಮೇಲೆ ಇದು ನಿಮ್ಗೆ 36, 56 55 ಪ್ಲೇಟ್ಸ್ ಅಂತಾರೆ. ಇದು 56 ಟೈಪ್ ಅಲ್ಲಿ ನಾವು ನೈವೇದ್ಯ ಮಾಡೋದು. ಸೊ ಆ ರೀತಿ ನೈವೇದ್ಯನೂ ಮಾಡ್ಕೋಬಹುದು, ಇಲ್ಲ ದೀಪ ಅಂಟಿಸೋರು ಅಂಟಿಸಬಹುದು. ಕಾರ್ತಿಕ್ ಮಾಸದಲ್ಲಿ ದೀಪನೂ ಅಂಟಿಸಬಹುದು. ಸ್ಟೆಪ್ ಬೈ ಸ್ಟೆಪ್ ದೀಪಗಳಿರುತ್ತೆ. ಇದು ಈ ಸಲ ಫೋಲ್ಡೇಬಲ್ ಆರ್ಚ್, ಓಕೆ. ಫೋಮ್, ಇದು ಫೋಮ್ ಆಗಿರುತ್ತೆ, ಇದು ಫೈಬರ್ ಆಗಿರುತ್ತೆ, ಇದು ಫೈಬರ್ ಆಗಿರುತ್ತೆ, ರಿಯಲ್ ಫೈದರ್ಸ್ ಇರುತ್ತೆ. ಓಕೆ. ಸೊ ಇದನ್ನ ತೆಗೆದಾಗ ನೀವು ಪ್ಲೈನ್ ಐರನ್ ಅಲ್ಲಿ ಮಾಡ್ಸಿರೋ ಸ್ಟ್ಯಾಂಡ್ ಇರುತ್ತೆ, ಸಪೋರ್ಟಿವ್ ಸ್ಟ್ಯಾಂಡ್, ಅದಕ್ಕೂ ಕೂಡ ನೀವು ಅಲಂಕಾರ ಮಾಡ್ಕೋಬಹುದು, ಇದನ್ನಾದ್ರೂ ಇಟ್ಕೋಬಹುದು. ಸೊ ಎರಡು ಮಲ್ಟಿಪರ್ಪಸ್ ಆಗಿರುತ್ತೆ. ಬಾಕ್ಸ್ ಪೀಸ್ ಬರುತ್ತೆ. ನೋಡಿ ಇದು ಡಬಲ್ ಸ್ಕ್ರೀನು. ಓಕೆ. ಇದು ಬಂದ್ಬಿಟ್ಟು 8 ಅಡಿ ಇರುತ್ತೆ ಅಗಲ, ಓಕೆ. 7 ಅಡಿ ಉದ್ದ ಇರುತ್ತೆ. ಸೊ ನಿಮ್ಗೆ ಇದು ಎಲ್ಲಾದ್ರಲ್ಲೂ ಡಿಟ್ಯಾಚಬಲ್ ಇರುತ್ತೆ, ಪ್ರತಿಯೊಂದು ಡಿಟ್ಯಾಚಬಲ್ ಇರುತ್ತೆ. ಜಾಗ ಕಮ್ಮಿ ಹಾಕಿದಾಗ ಈ ತರ ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಇದು ಸಿಂಗಲ್ ಮಾಡ್ಕೋಬಹುದು. ಓಕೆ. 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 ಸೊ ಆ ರೀತಿ ಇರುತ್ತೆ. ಮತ್ತೆ ಇದನ್ನ ತೆಗೆದು ನಾವು ಬೇರೆ ಎಲ್ಲ ಅಂಟಿಸಬಹುದು. ಸೆಟ್ಸ್ ಇರುತ್ತೆ ನಮ್ಮ ಹತ್ರ, ಇದನ್ನು ಸೆಟ್ಸ್ ಇರುತ್ತೆ. ಓಕೆ. ನಾವು ಈ ತರ ಪೀಕಾಕು ಅಂಟಿಸಬಹುದು. ಓಕೆ. ಸೊ ಇದನ್ನ ತೆಗೆದು ಅದ್ ಬೇಡ ಅಂದಾಗ ಕಳ್ಶನೂ ಇರುತ್ತೆ. ಈ ರೀತಿ ಓಕೆ. ವೆಲ್ಕ್ರೋ ಸಿಸ್ಟಮ್ ಎಲ್ಲ ಇರುತ್ತೆ. ಮತ್ತೆ ದೊಡ್ಡ ಮೇಲೆ ಇರೋದು ಕೂಡ ಡಿಟ್ಯಾಚಬಲ್ ಆಗಿರುತ್ತೆ. ಈ ರೀತಿ ಡಿಟ್ಯಾಚಬಲ್ ಇರುತ್ತೆ. ಇದಕ್ಕೆಲ್ಲ ವೆಲ್ಕ್ರೋಸ್ ಇರುತ್ತೆ. ಓಕೆ. ಸೊ ಮೇಲ್ ಕೂಡ ಅಂಟಿಸಬಹುದು. ಓಕೆ. ಇದೇ ರೀತಿ ನಾವು ಸಿಂಗಲ್ ಬೇಕಾದ್ರೂ ತಗೋಬಹುದು, ಇದ ಡಬಲ್ ಬೇಕಾದ್ರೂ ತಗೋಬಹುದು. ಸೊ ಎರಡು ಸಿಂಗಲ್ ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನ ತೆಗೆದಾಗ ದೀಪಗಳು ಕೂಡ ಕಟ್ಕೋಬಹುದು. ದೀಪಕ್ ಕಟ್ಟೋದಾಗ್ಬೋದು, ಎಲ್ಲಿ ಬೇಕಾದ್ರೆ ನಾವು ಅದನ್ನ ಅರೇಂಜ್ ಮಾಡ್ಬೋದು, ಮಲ್ಟಿಪಲ್ ಆಗಿ ಅರೇಂಜ್ ಮಾಡ್ಬೋದು. ಈ ಸಲ ತುಂಬಾ ಯೂನಿಕ್ ಆಗಿ ಬಂದಿದೆ ಇದು. ನೋಡಿ ಅವಾಗ್ಲೇ ಆ ಸ್ಕ್ರೀನ್ ಅಲ್ಲಿ ನಾನು ಲೋಟಸ್ ಅಲ್ಲಿ ತೋರಿಸಿದೀನಿ. ಸೊ ನಾವೆಲ್ಲ ಕಳಶಗಳೇ ಹಾಕಿದ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ಒಂದು ಡಿಟ್ಯಾಚ್ ಮಾಡಿ ತೋರಿಸಿದೀನಿ, ಮೇಲೆ ಬಿಚ್ಚಿ ತೋರಿಸಿದೀನಿ. ಯಾಕೆಂದ್ರೆ ಹೆಂಗಿರುತ್ತೆ ಅಂತ ನಿಮ್ ಫುಲ್ಲು ನಾವು ಓಪನ್ ಮಾಡ್ಕೋಬಹುದು. ಸೊ ಅದೇ ರೀತಿ ಇದು ಕಳಶಗಳಿರುತ್ತೆ. ಮತ್ತೆ ಇನ್ನೊಂದು ಪೀಕಾಕ್ ತೋರಿಸ್ತೀನಿ. ನೋಡಿ ಇವಾಗ ಕಳಶ ನೋಡಿದೀರಾ, ಲೋಟಸ್ ನೋಡಿದೀರಾ, ಇದು ಪೀಕಾಕ್ ಸೆಟಪ್ಸ್. ನಾವ್ ಇದು ಯಾವ್ದಾದ್ರು ಒಂದು ತಗೊಂಡು 2 ತರ ತಗೋಬಹುದು, ಇಲ್ಲ ಫುಲ್ ಅದೇ ಸೆಟಪ್ ಕೊಡಿ ಅಂದ್ರೂ ಕೊಡ್ತೀವಿ, ಇಲ್ಲ ಪ್ಲೈನ್ ಸ್ಕ್ರೀನ್ ಕೊಡಿ ಅಂದ್ರೆ ಫುಲ್ ಪ್ಲೈನ್ ಸ್ಕ್ರೀನ್ ಕೊಡ್ತೀವಿ. ಸೊ ಎಲ್ಲಾ ತರ ಮಲ್ಟಿಪಲ್ ಆಗಿ ಅವೈಲೇಬಲ್. ನೋಡಿ ಇದು ಮಲ್ಲಿಗೆ ಹಾರ ಇರುತ್ತೆ. ನೋಡಿ ಇದು ವಾಷೇಬಲ್, ಟಿಶ್ಯೂ ಇಂದ ಮಾಡಿರೋದು, ಪ್ಲಾಸ್ಟಿಕ್ ಅಲ್ಲ, ಟಿಶ್ಯೂ ಇಂದ ಮಾಡಿರೋದು. ಒರಿಜಿನಲ್ ಟೈಪ್ ಕಾಣಿಸುವಂತ ಮಲ್ಲಿಗೆ ಹಾರ. ವಾಶ್ ಕೂಡ ಮಾಡ್ಕೋಬಹುದು. ಇದು 1 ಮೀಟರ್ ಇರುತ್ತೆ. ಸ್ವಲ್ಪ ಲಿಟ್ಲ್ ಬಿಟ್ ಕಾಸ್ಟ್ಲಿ ಇರುತ್ತೆ ಇದು, ಯಾಕಂದ್ರೆ ಒಂದೊಂದ್ ಮಗು ಹ್ಯಾಂಡ್ ಮೇಡ್ ಇರುತ್ತೆ. ಆದ್ರೆ ಈ ತರ 1 ಮೀಟರ್ ಇರುತ್ತೆ. ನೋಡಿ ಇದು ಲಕ್ಷ್ಮಿ ಕುರ್ಚೋ ಆರ್ಚ್. ಇದು ಫೋಲ್ಡೇಬಲ್ ಆಗಿರುತ್ತೆ. ಮತ್ತೆ ಇದೆಲ್ಲ ಡಿಟ್ಯಾಚಬಲ್ ಇರುತ್ತೆ. ಇದು ತೆಗಿಬಹುದು ಇಲ್ಲಿಂದ, ಇದೆಲ್ಲ ಡಿಟ್ಯಾಚಬಲ್ ಆಗಿರುತ್ತೆ. ನಾವು ಫೋಲ್ಡ್ ಮಾಡ್ಬೋದು. ನೀವು ಒರಿಜಿನಲ್ ಹೂಗಳನ್ನ ಕೂರಿಸಬಹುದು. ಸೊ ಆ ರೀತಿ ಇದು ಬ್ಲಾಕ್ ಆರ್ಚ್ ಇರುತ್ತೆ, ಕಬ್ಬಿಣದ ಆರ್ಚ್. ಈ ರೀತಿ ಫೋಲ್ಡ್ ಮಾಡ್ಬೋದು. ಇದು 3 ಸ್ಟೆಪ್ ಸ್ಟ್ಯಾಂಡ್. ಇದನ್ನು ಕೂಡ ಫೋಲ್ಡ್ ಮಾಡಿ ಒಂದಿಷ್ಟೇ ಬಾಕ್ಸ್ ಬರುತ್ತೆ. ಸೊ ಇದನ್ನ ನೀವು ಮಂಚದ ಪಕ್ಕದಲ್ಲಿ, ಮಂಚದ ಕೆಳಗಡೆ ಎಲ್ಲ ಇಡಬಹುದು, ಫೋಲ್ಡ್ ಮಾಡಬಹುದು. ಆಮೇಲೆ ಹೆವಿ ಗೇಜ್ ಇರುತ್ತೆ. ಆಮೇಲೆ ನಿಮ್ಗೆ ಯಾವ್ದೇ ಒಂಥರ ಭಯ ಪಡೋಂಗಿಲ್ಲ. ನೀವು ರೆಡಿಮೇಡ್ ಸಿಗೋದು ಅಗಲ ತುಂಬಾ ಕಮ್ಮಿ ಇರುತ್ತೆ, ತಟ್ಟೆ ಇಡಕ್ ಆಗಲ್ಲ. ಸೊ ನಾವೆಲ್ಲ ಕಸ್ಟಮೈಸ್ಡ್ ಆಗಿ ಮಾಡ್ಸಿರೋದು ಇದು. ಆ ತರ ಸಿಗುತ್ತೆ. ಮತ್ತೆ ಒರಿಜಿನಲ್ ಲುಕ್ ಕೊಡೋ ಕ್ಯಾಕ್ಟಸ್ ಸಿಗುತ್ತೆ. ಮತ್ತೆ ನೀವು ಫ್ಲವರ್ಸ್ ಹಾಕೊಳ್ಳೋದು ವಾಸ್ ಸಿಗುತ್ತೆ. ಮತ್ತೆ ಬನಾನಾ ಚುಚ್ಚೋದು ಬಾಕ್ಸ್ ಇರುತ್ತೆ. ಇದು ಪೌಡರ್ ಕೋಟೆಡ್ ಆಗಿರುತ್ತೆ. ಸೊ ಈ ರೀತಿ ಬನಾನಾ, ಇದೆಲ್ಲ ಅಫೋರ್ಡಬಲ್ ಪ್ರೈಸಸ್ ಅಲ್ಲೇ ಸಿಗುತ್ತೆ. ಬರೀ 350 ಪೇರ್ ಇರುತ್ತೆ. ಸೊ ಆ ರೀತಿ ಇರುತ್ತೆ. ಇದೆಲ್ಲ 250, 200, ಇದು 200, 200 ಆ ರೀತಿ ಎಲ್ಲ ಸೈಜಸ್ ಅಲ್ಲಿ ಇರುತ್ತೆ. ನೋಡಿ ಈ ಸಲಿ ಬಾಗಿನ ಅಂದ್ರೆ ಹೆಣ್ಮಕ್ಳಿಗೆ, ದೇವ್ರಿಗೆ ಮಡ್ಲಕ್ಕಿ ಉಡ್ಸ್ಬೇಕಾದ್ರೆ ಇದ್ರಲ್ಲೆಲ್ಲ ನಾವು ಓಪನ್ ಮಾಡ್ಬೋದು. ಸೊ ಈ ತರ ಓಪನ್ ಮಾಡ್ಬಿಟ್ಟು ಅಕ್ಕಿ, ತೆಂಗಿನಕಾಯಿ ಯಾವ ರೀತಿ ಎಲ್ಲಾನು ಹಾಕೊಂಡು ತುಂಬಾ ವೆಯ್ಟ್ ತಡೆಯುತ್ತೆ. ನೋಡಿ ಈ ರೀತಿ ನಾವು ತೆಂಗಿನಕಾಯಿ, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಕಟ್ಟಿ ಮಾಡುವಂಥದ್ದು. ಸಲಿ ವೆಲ್ವೆಟ್ ಇರುತ್ತೆ. ಬಾಗಿನ ಹೆಣ್ಮಕ್ಳಿಗೆ, ಮತ್ತೆ ಮದುವೆ ಹುಡುಗಿರಿಗೆ, ಮತ್ತೆ ದೇವ್ರಿಗೆ ಮಾಡ್ಲಕ್ಕಿ ಉಡ್ಸ್ಬೇಕಂದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದರಲ್ಲಿ 2 ಟೈಪ್ ಇದೆ. ಒಂದು ಮರದ ಬಾಗಿನನೇ ಇರುತ್ತೆ, ಮರ ಕೊಡೋ ಬದಲು ಈ ರೀತಿ ಮಾಡಿದೀವಿ. ಇದನ್ನ ಕೂಡ ನಾವೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಈ ತರ ಕಟ್ಟಬಹುದು. ಸೊ ಈ ರೀತಿ ಇರುತ್ತೆ. ಮತ್ತೆ ಮಡ್ಲಕ್ಕಿ ಉಡ್ಸ್ಬೇಕಂದ್ರೆ, ನೀವು ದೇವ್ರನ್ನ ಕೂರ್ಸ್ಬೇಕಂದ್ರೆ ಒಂದ್ ಬಟ್ಟೆ ಹಾಕ್ತೀರಾ. ಸೊ ಇದು ದೇವ್ರ ರಂಗೋಲಿನೇ ಅಂತ ಹೇಳ್ತಾರೆ. ಇದು ಲಕ್ಷ್ಮಿ ರಂಗೋಲಿನೇ. ಇದು ಮೇನ್ ಪ್ರಾಮಿನೆನ್ಸ್ ಅಲ್ಲಿ ಇರುತ್ತೆ ಇದು ರಂಗೋಲಿ. ಸೊ ಇದು ಮಡ್ಲಕ್ಕಿ ಉಡ್ಸೋಕ್ಕೂ, ದೇವ್ರನ್ನ ಕೂರ್ಸ್ಬಿಟ್ಟು ಹಾಕೋಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದೇ ರೀತಿ ಪ್ಲೇನ್ ಕ್ಲಾತು ಸಿಗುತ್ತೆ ಈ ರೀತಿ. ನೋಡಿ ಇದೊಂದು
ಥರ್ಡ್ ಟೈಪ್ ಬ್ಯಾಕ್ ಡ್ರಾಪ್ ಇರುತ್ತೆ ಇದು. ಬರೀ ಲೋಟಸ್ ವಿತ್ ಪೀಕಾಕ್ ಹಾಕಿ ಮಾಡಿರೋದು, ವಾಷೇಬಲ್ ಇರುತ್ತೆ. ಓಕೆ 7 ಪೀಸ್ ಸೆಟ್ ಬರುತ್ತೆ ಇದು. ಓಕೆ ಇದೆಲ್ಲ ವಾಷೇಬಲ್, Okay. ಆರಾಮ್ಸೆ ವಾಶ್ ಮಾಡ್ಬೋದು ನಿಮ್ಗೆ. ಆಮೇಲೆ 6 ಅಡಿ ಬಾಗಿಲು, 4 ಅಡಿ ಅಗಲ ಮತ್ತೆ ಉದ್ದ 6 ಅಡಿ ಬಾಗಿಲಿಗೆ ಎಲ್ಲಾ ತರ ಹಾರಗಳು ಸೂಟ್ ಆಗುತ್ತೆ ನಮ್ಮ ಹತ್ರ ಇರೋದು. ಇದು ನಾವೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ನಿಮ್ಗೆ ನಮ್ಮಲ್ಲಿರೋ ಕ್ವಾಲಿಟಿ ನೋಡ್ಬೋದು. ಚಿಕ್ಕಪೇಟೆಯಲ್ಲಿ ಯಾಕೆ ಇಷ್ಟು ಕಮ್ಮಿ ಸಿಗತ್ತೆ ಅನ್ನೋದು ಒಂದು ಕಂಪೇರಿಂಗ್ ಆದ್ರೆ, ಇದರಲ್ಲಿ ಎಷ್ಟು ಫ್ಲವರ್ಸ್ ಇಡ್ಸುತ್ತೆ, ಎಷ್ಟು ಪೆಟಲ್ಸ್ ಇಡ್ಸುತ್ತೆ ಅನ್ನೋದು ನಮ್ಮ ಹತ್ರ ಸ್ಪೆಷಲ್ ಆಗಿರುತ್ತೆ. ನಾನು ಪ್ರತಿ ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ, ನಮ್ದು ಒಳ್ಳೆ ಕ್ವಾಲಿಟಿ ಕ್ಲಾತ್ ಆಗಿರುತ್ತೆ, ಆಮೇಲೆ ವಾಷೇಬಲ್ ಇರುತ್ತೆ. ಒಂದು 10 ಇಯರ್ಸ್ ವಾಶ್ ಮಾಡಿದ್ರು ಏನಾಗೋದಿಲ್ಲ. ಸೊ ಆ ರೀತಿ ಇರುತ್ತೆ ನೋಡಿ. ನಮ್ಮ ಹತ್ರ 1,000 ಹೂವ ಹಾಕಿ ಮಾಡಿರೋಂಥದ್ದು ರಿಚ್ ಇರುತ್ತೆ ಇದೆಲ್ಲ. ಇದೆಲ್ಲ ಲೋಟಸ್ ಮಾಲೆ ಈ ತರ ಇರುತ್ತೆ. ಸೊ ಸೂಪರ್. ಸೊ ಇದೆಲ್ಲ ವೆರೈಟೀಸ್ ನೋಡಿ, ಇದನ್ನ ತುಂಬಾ ಗಜಮಾಲೆ ಅಂತಾರೆ. ಹಾ. ತುಂಬಾ ದಪ್ಪ ಇರುತ್ತೆ. ಓಕೆ 6 ಇಂಚು ಡಯ ಇರುತ್ತೆ. ಓಕೆ 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 6 ಇಂಚು ಡಯ ಸರ್ಕಲ್ ಎಷ್ಟು ದಪ್ಪ ಇರುತ್ತೆ ನೋಡಿ, ಈ ತರ ಇರುತ್ತೆ. ಇದೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರುತ್ತೆ. ಸೊ ಎಲ್ಲಾ ಸೈಜಸ್ ಎಲ್ಲಾ ಸೈಜು ಸಿಗುತ್ತೆ. ಆಮೇಲೆ ಎಲ್ಲಾ ಅವ್ರವ್ರ ಬಡ್ಜೆಟ್ ವೈಸು ಸಿಗುತ್ತೆ ನಮ್ಗೆ. ಓಕೆ ಓಕೆ 1500 ಇಂದ ಹಾ. ಸ್ವಲ್ಪ ಹೆಚ್ಚು ಕಮ್ಮಿ 6000 ಸಿಗುತ್ತೆ ಓಕೆ ಓಕೆ ನೋಡಿ. ಈ ತರ ಇರುತ್ತೆ, ವೆರೈಟಿ ವೆರೈಟಿ ಆಗಿರುತ್ತೆ. ಓಕೆ ಸೊ ಇಷ್ಟೆಲ್ಲ ವೆರೈಟೀಸ್ ಇಲ್ಲಿ ಸಿಗುತ್ತೆ. ಇಷ್ಟೆಲ್ಲ ವೆರೈಟೀಸ್ ಇರುತ್ತೆ. ಮುಕ್ಕಾಲ್ ತೋರಣನೂ ಸಿಗುತ್ತೆ. ಓಕೆ ಮೇಲೆ ಹಾಕಿದೀವಿ. ಆಫ್ ಡೋರ್ ಸೆಟ್ಸ್ ಎಲ್ಲ ಸಿಗುತ್ತೆ. ಓಕೆ ಅದು ಒಂದೊಂದು ಪ್ರೈಸಸ್ ಇರುತ್ತೆ. ಓಕೆ ನಾವೆಲ್ಲ ಒಂದೊಂದು ಸ್ಯಾಂಪಲ್ ಹಾಕಿರ್ತೀವಿ. ಓಕೆ ನೀವು ಕಲರ್ಸ್ ಅವೈಲಬಿಲಿಟಿ ಇರುತ್ತೆ. ಕ್ರೀಪರ್ಸ್ ಆಗಿರುತ್ತೆ, ಸೈಡ್ಸ್ ಇರುತ್ತೆ, ವಾಷೇಬಲ್ ಇರುತ್ತೆ. ಸೊ ಎಲ್ಲಾ ಟೈಪ್, ಇದೆಲ್ಲ 2 ಪೀಸ್ 3 ಪೀಸ್ ಅಷ್ಟೇ ಸಿಗುತ್ತೆ. ಓಕೆ ಸೊ ಯಾರು ಫಸ್ಟ್ ಬಂದಾಗ ಅವ್ರಿಗೆ ಸರ್ವಿಂಗ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಒಂದೊಂದು ಟೈಪ್ ಅಲ್ಲಿ ಮಾಡಿರ್ತೀವಿ ಓಕೆ ಓಕೆ ಸೊ ನೋಡ ಆ ತರ. ಹಾ, ಇದೆಲ್ಲ ಕ್ರೀಪರ್ಸ್. ಓಕೆ ಓಕೆ ದೇವ್ರಿಗೆ ಹಾಕೋ ನೆಕ್ಲೆಸ್. ಜಸ್ಟ್ ಇದು ನೋಡಿ, ನಿಮ್ಗೆ ಡಾಬು 300. ಓಕೆ ಸೊ ನೀವು ಹೋಲ್ಸೇಲ್ ಅಲ್ಲೂ ಸಿಗೋದಿಲ್ಲ, ಆ ಪ್ರೈಸ್ ಇಲ್ಲಿ ಇರುತ್ತೆ. ತೋಳು ಬಂದಿ ಓಕೆ ಜಸ್ಟ್ 200 ತೋಳು ಬಂದಿ. ಓಕೆ ಮತ್ತೆ ಈ ತರ ನೆಕ್ಲೆಸ್, ಓಕೆ ಮತ್ತೆ ಹೇರ್ ಸ್ಟೈಲ್ಸ್ ಮಾಡೋಕೆ ಹೇರ್ಸ್, ಓಕೆ ಕುಚ್ಚು, ಓಕೆ ಮತ್ತೆ ತೆಂಗಿನಕಾಯಿ ಕಿರೀಟ. ಇದು ಎಲೆಕ್ಟ್ರಿಕಲ್ ಆಗ್ಬೋದು, ಓಕೆ ಇಲ್ಲ ಎಲೆಕ್ಟ್ರಿಕಲ್ ವಿತೌಟ್ ಎಲೆಕ್ಟ್ರಿಕಲ್ ಇರುತ್ತೆ. ಓಕೆ ಚಿಕ್ಕದಾಗಿ ಮನೇಲಿ ಮಾಡ್ಕೊಳ್ಳೋರ್ಗೆ ಕೈಗಳು, ಕಿರೀಟ, ಓಕೆ ಸ್ಟಿಕ್ಕರ್ಸ್, ವಾಲ್ ಸ್ಟಿಕ್ಕರ್ಸ್, ಲೈಟ್ ವೈಟ್ ಗಮ್ಮೆಬಲ್ ಆಗಿರುತ್ತೆ. ಓಕೆ ಮತ್ತೆ ಕಳಶದ ಕಡ್ಡಿ, ಆಹಾ ಇದು ಕಳಶದ ನಾವು ಕಳಶ ಕೂರ್ಸಕ್ಕೆ ಬೇಕಾಗಿರೋಂತ ಕಡ್ಡಿ ಇರುತ್ತೆ ಓಕೆ ಓಕೆ ನೋಡಿ. ಈ ರೀತಿ ಇರುತ್ತೆ. ಇಲ್ಲಿ ತೆಂಗಿನಕಾಯಿಗೆ ಹಿಂಗ್ ಹಾಕ್ಬಿಟ್ಟು ಹಾರಗಳು ಹಾಕುವಂತದ್ದು. ಓಕೆ ಮತ್ತೆ ಇದು ಸ್ಟಿಕ್ಕರ್ಸ್. ಮತ್ತೆ ಚಿಕ್ಕದಾಗಿ ತುಳಸಿ ಹತ್ರ ಹಾಕೋ ಸ್ಟಿಕ್ಕರ್ಸ್, ಓಕೆ ಫೈಬರ್ ಬಾರ್ಡ್ರು, ಮೊಗ್ಗಿನ ಜಡೆ. ಹ್ಮ್. ಈ ಸಲ ವಾಸಸ್ ಇರುತ್ತೆ. ಈ ಸಲ ಸ್ಪೆಷಲ್ ಇದೆ ಇದು ವಾಸಸ್, Okay. ಚಿಕ್ಕದಾಗಿ ಮಾಡೋದು. ಮತ್ತೆ ಪಾದಗಳು, ಫೈಬರ್ ಪಾದಗಳು, ಓಕೆ ಸೈಡ್ಸ್, ಡೋರ್ ಸೈಡ್ಸ್, ಓಕೆ ಸೊ ಈ ತರ ಎಲ್ಲ ಎಲ್ಲ ವೆರೈಟೀಸ್. ಬಾಗಲ್ ತಿಲಕಗಳು, ಇವೆಲ್ಲ ಬಾಗಲ್ ತಿಲಕಗಳು. ಸೊ ಇದೆಲ್ಲ ಎಲ್ಲಾ ತರದ್ದು ಡೆಕೋರೇಷನ್ ಎಲ್ಲಾ ತರ ಬಾಗಲ್ ತಿಲಕಗಳು ಇರುತ್ತೆ ನೋಡಿ. ವೀಕ್ಷ, ಇವಾಗ ನಾನು ತೋರ್ಸಿರೋದೆಲ್ಲ ಜಸ್ಟ್ ಒಂದೊಂದ್ ಪೀಸ್ ತೋರ್ಸಿರ್ತೀನಿ. ಒಂದೊಂದು ಮಾತ್ರ ನಮ್ಗೆ ಡಿಸ್ಪ್ಲೇ ಹಾಕೋಕೆ ಜಾಗ ಸ್ಥಳಾವಕಾಶ ಕೊರತೆ ಇರೋದ್ರಿಂದ ನಾವು ಒಂದೊಂದೇ ಪೀಸ್ ನ ಡೆಮೋ ಕೊಟ್ಟಿದೀವಿ. ನಾವು ಒಂದೇ ತರ ಸ್ಕ್ರೀನ್ ಹಾಕಿದೀವಿ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ನಿಮ್ಗೆ ಸ್ಕ್ರೀನ್ ಗಳಲ್ಲಿ ಕಲರ್ ಸಿಗುತ್ತೆ, ಮತ್ತೆ ತೋರಣಗಳಲ್ಲಿ ಕಲರ್ ಸಿಗುತ್ತೆ, ಬಾಡಿಲ್ ಆಗಿರ್ಬೋದು, ಫೇಸ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದಲ್ಲೂ ನಿಮ್ಗೆ ಚಾಯ್ಸ್ ತುಂಬಾ ಇರುತ್ತೆ. ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ, ಮತ್ತೆ ಬೇಗ ಬಂದಾಗ ಆರ್ಡರ್ಸ್ ನಮ್ಗೆ ಪಾಸಿಬಿಲಿಟಿ ಇರೋಷ್ಟೆಲ್ಲ ಆರ್ಡರ್ಗಳು ತಗೊಳ್ತೀವಿ. ಸೊ ಇದು ಬಂದ್ಬಿಟ್ಟು HAL ಇರುತ್ತೆ. HAL ಓಲ್ಡ್ ಏರ್ಪೋರ್ಟ್ ರೋಡ್, ರಾಜೇಶ್ವರಿ ಥಿಯೇಟರ್ ಹತ್ರಿಂದ 10 ನಿಮಿಷದ ನಡಿಗೆಯಲ್ಲಿ ಆಗತ್ತೆ ನಮ್ಗೆ. ಮತ್ತೆ ನೀವು ಸ್ಟ್ರಿಕ್ಟ್ಲಿ ಆಗಿ ಒಂದು ಫಾಲೋ ಮಾಡ್ತಾ ಇದೀವಿ, ಏನಂದ್ರೆ 6:30 ಮೇಲೆ ಇದು ತೆಗ್ದಿರೋದಿಲ್ಲ. ಯಾಕಂದ್ರೆ ಇಲ್ಲಿ ವರ್ಕರ್ಸ್ ಎಲ್ಲ ಲೇಡೀಸ್ ಇರೋದ್ರಿಂದ ನಾವು ಹೊರಗಡೆ ಹೋಗ್ಬೇಕಂತಂದ್ರೆ ಮತ್ತೆ ಲೇಟ್ ಆಗುತ್ತೆ. ಆದ್ರಿಂದ 6:30ಗೆ ಕ್ಲೋಸ್ ಆಗುತ್ತೆ, ಬೆಳಿಗ್ಗೆ 9:00ವರೆಗೆ ಓಪನ್ ಆಗುತ್ತೆ. 19th ಇಂದ 30 ಡೇಸು ಇರುತ್ತೆ, ಮಂತ್ಲಿ 30 ಡೇಸು ಯಾವುದೇ ದಿನ ರಜಾ ಇರೋದಿಲ್ಲ. ಸೊ ಯಾವಾಗಾದ್ರೂ ನೀವು ವಿಸಿಟ್ ಮಾಡ್ಬೋದು. ಆದ್ರೆ ಆದಷ್ಟು ಬೇಗ ವಿಸಿಟ್ ಮಾಡಿ ನಿಮ್ ಸೆಲೆಕ್ಷನ್ ಕಾಯ್ದಿಟ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Thank you.